ಈಗಾಗಲೇ 7 ಸ್ಟಾರ್ಸ್ ನ ರಿವೀಲ್ ಮಾಡಿದ್ದೀರಾ. 8th ವಂಡರ್ನ ತುಂಬಾ ಸರ್ಪ್ರೈಸ್ ಆಗಿಟ್ಟಿದ್ದೀರಾ. ಅಂದ್ರೆ ನಾನು ಹೇಳಕ್ ಹೊರಟಿರೋದು, ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಡಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ನಾನು ಅವ್ರನ್ನೇ ಸಾರ್ನೆ ಕರ್ಕೊಂಡು ಕೂರಿಸ್ತೀನಿ, ಅವಾಗಲೇ ಅವ್ರು ಕೇಳೋರು ಅಂತ. ಸರ್ ಇದರ ಇಲ್ಲ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದು ನಾನು ಅದನ್ನ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ. ಯು ಕ್ಯಾನ್ ಕ್ಲೂ ಕೊಡ್ಬೋದಲ್ವಾ? ಏನ್ ಕ್ಲೂ ಕೊಡ್ತೀಯಪ್ಪ? ಇದ್ರೆ ನಾನು ಹೇಳದ್ನಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ ಆಗ್ಲಿ. ಸರ್ ಜುಲೈ 17th ಶೂಟಿಂಗ್ ಮಾಡ್ತಾ ಇದಾರಲ್ಲ ಸರ್ ಸುದೀಪ್ ಜೊತೆ. ರಿಲೀಸ್ ನಾವೆಲ್ಲ ಕಷ್ಟಪಟ್ಟು ಆಡಿಟ್ಗೆ ಬಂದ್ಬಿಡ್ತೀವಿ. ಅಲ್ಲ, ಎಷ್ಟು ಇನ್ಫಾರ್ಮೇಶನ್ಸ್. ಐ ಥಿಂಕ್ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳ್ಬೇಕು, ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಧ್ರುವ ಸರ್ ಇದ್ದಾರೆ, ರೇಷ್ಮಾ ಅವ್ರು ಇದ್ದಾರೆ. ಪ್ರಶ್ನೆ ಏನಾದ್ರು ನೀವು ಇಲ್ಲಿ ವಿಜಯ್ ಸಾಕಷ್ಟು ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿದಿರಿ ಕನ್ನಡದಲ್ಲಿ. ಸೊ ಈಗ ಬಾಲಿವುಡ್ ಇಂದ ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿ ಅವರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಭಾಷೆ ಅವರ ಜೊತೆಗೆ ಹೇಗಿತ್ತು? ಅವ್ರನ್ನ ಹ್ಯಾಂಡಲ್ ಮಾಡೋದು ಸುಲಭ ಆಗಿತ್ತಾ, ಕಷ್ಟ ಆಗಿತ್ತಾ? ನಂದೆಲ್ಲ ಅರ್ಧಂಬರ್ಧ ಇಂಗ್ಲೀಷು ಗುರುವೆ. ಆಮೇಲೆ ನಮ್ಮ ಮನೇಲಿ ನಮ್ಮ ಮೇಡಮ್ ಅದೇ ಹೋಯ್ತಿರ್ತಾಳೆ. ನಾನು ಫಸ್ಟ್ ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ, ನೀನು ಬರೀ ಕನ್ನಡ ಮಾತಾಡಪ್ಪ, ನೀನೇನು ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದೆಯಾ ನೀನು ಅಂತ. ಇಲ್ಲಮ್ಮ, ಆದಷ್ಟು ಟ್ರೈ ಮಾಡ್ತೀನಿ. ನಂದು ಕನ್ನಡ, ನಾನು ಹುಟ್ಟಿದ್ದು ಕನ್ನಡ, ನಾನು ಬೆಳೆದದ್ದು ಕನ್ನಡ, ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು, ಇಲ್ಲೇ ಸಾಯೋದು ಕೊನೆಗೆ ನಾವು. ಬಟ್ ಎಲ್ಲಾದ್ರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲ್ಸ ಸಂಜು ಬಾಬಕಲ್ಲಿ ಮಾತಾಡಿಸ್ದೆ ಕನ್ನಡ. ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ. ಸೊ ಹಂಗೆ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತಾ ಇದ್ದೀಗ ರಮೇಶ್ ಸರ್ ಅಂದ್ರೆ ರಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು. ರಮೇಶ್ ಸರ್ಗೆ ಹೇಳ್ತೀನಿ, ಹೌದಾ ಗುರುವೆ, ಬಾ ಗುರುವೆ, ಏನು ಮಾಡ್ಬೇಕು ಗುರುವೆ ಅನ್ನೋ ಬರೋರು. ಅವರು ಎಂಟ್ರಿ ಆದ್ರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದರೆ ನಮಗೆ 100% ಇದ್ರೆ 1000% ತರೋರು ಅವ್ರು. ಅವ್ರಿಗೆ ಅಷ್ಟು ಎಂಕರೇಜ್ ಮಾಡೋರು. ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ ತಕ್ಷಣ ನನ್ನ ಫೇಸ್ ನೋಡೋರು, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಸೊ ಅದನ್ನ ಫೇಸ್ ನೋಡ್ಕೊಂಡು ಅವರು ಗ್ರಾಫ್ ಇಟ್ಕೊಂಡು ಮಾಡ್ಕೊಂಡು ಹೋಗೋರು. ನಾನು ಆ್ಯಕ್ಟ್ ಮಾಡಿ ತೋರಿಸ್ತಿದ್ದೆ ಅವ್ರಿಗೆ. ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಆ್ಯಕ್ಟ್ ಮಾಡ್ಬಿಡ್ತೀನಿ ಗುರುವೆ. ಸೊ ಇನ್ನೇನು ಮಾಡ್ತೀರಾ? ಧ್ರುವ, ನಿಮಗೆ ಪ್ರೇಮ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಭಾಳ ಕಷ್ಟ, ಯಾಕೆಂದರೆ ಫಸ್ಟ್ ಟೈಮ್ ಕೆಲಸ ಮಾಡೋದ್ರ ಜೊತೆ ಹೇಗಿತ್ತು ಅಂತ? ಆಗಲೇ ಹೇಳ್ದಂಗೆ ಒಂದು ಅತೃಪ್ತಿ ಆತ್ಮ ಸರ್, ತೃಪ್ತಿನೇ ಆಗಲ್ಲ. ಒಂಥರ ತ್ರಿಶಂಕ ಲೋಕದಲ್ಲಿ ಇರ್ತಾರಲ್ಲ, ಹಂಗೆ ಏನಣ್ಣ ಓಕೆನಾ, ಓಕೆ ಇಲ್ವಾ ಅಂತ. ಅವ್ರಿಗೆ ಓಕೆ ಆದ್ರೆ ಇಡೀ ಸೆಟ್ ಗೊತ್ತಾಗತ್ತೆ, ಏನು ಖುಷಿ ಆಗ್ಬಿಡ್ತಾರೆ. ಅದ್ರ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಬೈದು ಬಿಡ್ತಾರೆ. ಬಟ್ಟೆ ಸಾಕಾದ ಮಾಡ್ದೆ ಬಿಡೋ ಮಗನೆ ಅಂತಾರೆ. ಸೊ ಹಂಗೆ ಅಂದಾಗ ಓಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ತುಂಬ ಎಕ್ಸ್ಪ್ರೆಸಿವ್ ಸರ್. ಅದನ್ನ ಸಂಜಯ್ ದತ್ ಸರ್ನ ಕೇಳ್ಬೇಕು ಆ್ಯಕ್ಚುಲಿ. ನೀವು ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು, ತುಂಬಾ ಎಕ್ಸ್ಪ್ರೆಸಿವ್. ಆ್ಯಕ್ಟ್ ಎಲ್ಲ ಮಾಡಿ ತೋರಿಸ್ಬಿಡ್ತಾರೆ. ಸೊ ಅದನ್ನು ನಾವು ಕಾಪಿ ಮಾಡಿದ್ದೀವಿ ಅಷ್ಟೇ. ರಮೇಶ, ಫಸ್ಟ್ ಟೈಮ್ ಪ್ರೇಮ್ ಜೊತೆ ವರ್ಕ್ ಮಾಡಿದ್ದು, ಆ ಗೆಟಪ್ ಅದೆಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ಅಂತ ಕೇಳು ಗುರು. ನೀನು ಗುರುವೆ ಮತ್ತೆ ಲಾಂಗ್ ಬೇರೆ ಹಿಡಿದಿದ್ದೀರ ಕೈಯಲ್ಲಿ ಫಸ್ಟ್ ಟೈಮು. ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಸರ್ ನಮ್ಗೆ ಏನು ಬೇಕು ಅಂದರೆ ಡೈರೆಕ್ಟರ್ ಹಿ ಲವ್ಸ್ ದ ಫ್ರೇಮ್ಸ್ ಆರ್ ಅಷ್ಟು ಇಷ್ಟಪಡ್ತಾರೆ. ಆ್ಯಂಡ್ ಆರ್ಟಿಸ್ಟ್ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವ್ರು ತೋರಿಸೋದು ಪ್ರೀತಿ ಆಗಲಿ, ಅವ್ರು ಧ್ರುವನ ಜೊತೆ ಎಷ್ಟು ಪ್ಯಾಂಪರ್ ಮಾಡಿ ಹೆಂಗೆ ಇಟ್ಕೊಳ್ತಾರೆ ಅಂದರೆ ಸೀನ್ಸಲ್ಲಿ ಎಲ್ಲರೂ. ಸಂಜಯ್ ದತ್ ಆಗಲಿ, ಶಿಲ್ಪಾ ಶೆಟ್ಟಿ, ದೇ ಲವ್ ಹಿಮ್. ಆ ಥರ ಎಲ್ಲರ ಜೊತೆ ಮೇಂಟೈನ್ ಮಾಡ್ತಾರೆ ರಿಲೇಷನ್ಶಿಪ್ನ. ಆ್ಯಂಡ್ ಅವ್ರದ್ದೇ ಅದು ಒಂದು ಸ್ಟೈಲ್ ಇದೆ. ಇನ್ಫ್ಯಾಕ್ಟ್ ನನ್ನ ಡೈಲಾಗ್ ಡೆಲಿವರಿ ನೀವು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಕೆಲವು ಲೈನ್ಸ್ ಎಲ್ಲ ಪ್ರೇಮ್ ಈ ಥರ ಬೇಕು ಸರ್, ಈ ಥರ ಟ್ರೈ ಮಾಡಿ ಸರ್ ಅಂತ ಹೇಳೋರು, ಅದೇ ಥರ ಟ್ರೈ ಮಾಡಿದ್ದೀನಿ. ಈಗ ಸಂಜಯ್ ದತ್ ಕೈಯಲ್ಲಿ ಹೇಳ್ಸಿದ್ರಲ್ಲ, ಆ ಒಂದು ಟ್ರೆಂಡ್ ಇದೆ, ಪ್ರೇಮ್ ಅವರು ಟ್ರೆಂಡ್ ಇದೆ ಹೈ ಲೋ ಮಾಡೋದು, ಅದೇ ಥರ ನಾನು ಮಾತಾಡಿದ್ದೀನಿ. ಅವ್ರು ಹೇಳ್ಕೊಟ್ಟಿರೋದು ಅದು. ಇಲ್ಲ, ಖಂಡಿತ ಪಿಕ್ಚರ್ ಅಲ್ಲಿ ನೋಡಿ. ಪ್ರೇಮ್ ಸರ್, ಸರ್ ಇಲ್ಲಿ ಕೇಳಿ ಸರ್, ನಿಮ್ಮ ರೈಟ್ ಸೈಡ್